ಸರ್ವೇಶು ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡೇ ಬಂದಿದ್ದೇನೆ. ನಾನು ನಿನ್ನೆ ಆ ಗುಡ್ ನ್ಯೂಸಿಂದ ನಾನೊಂದು ಲೈವ್ ವಿಡಿಯೋನು ಮಾಡಿದ್ದೆ, ಬಟ್ ಇವತ್ತು ಪ್ರಾಪರಾಗಿ ವಿಡಿಯೋ ಮಾಡಿ ಹಾಕೋಣ ಅಂತ ಬಂದಿದ್ದೇನೆ. ಇವತ್ತು ಸಂಡೇ, ಎಲ್ರಿಗೂ ಹ್ಯಾಪಿ ವಾಲ ಸಂಡೇ. ನಾನು ಆ್ಯಕ್ಚುಲಿ ಸಂಡೇಸ್ ಎಲ್ಲ ವೀಡಿಯೋ ಮಾಡಲ್ಲ, ಸ್ವಲ್ಪ ನಂದು ರೆಸ್ಟಿಂಗ್ ಡೇ ಆಗಿರುತ್ತೆ ಫುಲ್ ಆನ್, ಅದಕ್ಕೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಸೊ ಇವತ್ತು ಒಂದು ಗುಡ್ ನ್ಯೂಸ್ ಅಲ್ವಾ, ನಿಮ್ಮೊಂದಿಗೆ ಶೇರ್ ಮಾಡಲೇಬೇಕು, ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಈ ವಿಡಿಯೋದಿಂದ ಅಂತ ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೇನೆ. ಇವತ್ತು ಗೃಹಲಕ್ಷ್ಮಿ ಟಾಪಿಕ್ಕು ಒಂದು ಭರ್ಜರಿ ಗುಡ್ ನ್ಯೂಸು ಗೃಹಲಕ್ಷ್ಮಿದು ಅಂತಲೇ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ನಂದು ನೀವು ಯಾವುದೇ ಕೇಳಿ, ರೇಷನ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಇವಾಗ ಹೊಸದಾಗಿ ಗೃಹಲಕ್ಷ್ಮಿ ಲಿಂಕ್ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ. ಅಂದರೆ ಯಾರ್ಯಾರಿಗೆ ತುಂಬ ಕಷ್ಟ ಆಗ್ತಾಯಿತ್ತು, ಗೃಹ ಜ್ಯೋತಿ ಬಂದುಬಿಟ್ಟು ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸದಾಗಿ ಲಿಂಕ್ ಮಾಡೋಕ್ಕೆ ಅಂತ, ಇವಾಗ ಅದು ಬಿಟ್ಟಿದ್ದಾರೆ. ಈ ಮನೆ ನೀವು ಇವಾಗ ಸಪೋಸ್ ಇವಾಗ ಈ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗ್ತೀರಾ ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಹಳೆ ಮನೆ ಕ್ಯಾನ್ಸಲ್ ಮಾಡಿ ಹೊಸ ಮನೆಗೆ ಲಿಂಕ್ ಮಾಡೋದು ಅದು ಕ್ಯಾನ್ಸಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲಿ, ಬೆಲ್ಲೈಕನ್ನ ಹಿಟ್ ಮಾಡೋದನ್ನು, ಖುಷಿಗೆ ಏನೇನೋ ಬರ್ತಾಯಿದೆ, ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಇವತ್ತು. ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿದಾಗ ವೀಡಿಯೋಸ್ ಎಲ್ಲ. ನಾನು ಮಾಡೋ ವೀಡಿಯೋಸು ಫಸ್ಟು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಬೇಡಿ, ಓಕೆನಾ. ನಂದು ಡ್ಯೂಟಿ ನಾನು ಫಸ್ಟು ಮುಗಿಸ್ತಾ ಇದ್ದೀನಿ, ಯಾಕಂದರೆ ಎಲ್ರಿಗೂ ಒಂದು ಆಸೆ ಇರುತ್ತಲ್ವ. ಸೊ ಹಂಗಾಗಿ ಒತ್ತಿ ನಿಮಗೆ ನೆನಪಿರಲ್ಲ, ಅದಕ್ಕೆ ನಾನು ಒತ್ತಿ ಹೇಳ್ತಾ ಇರ್ತೀನಿ. ವಿಡಿಯೋ ಮಾತ್ರ ಇವತ್ತು ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ತುಂಬ ಟ್ರೆಂಡ್ ಆಗಿರೋದು ಗೃಹಲಕ್ಷ್ಮಿ. ಏನಪ್ಪ ಅಂತಂದರೆ, ನೆನ್ನೆ ನನಗೆ ಅಮೌಂಟು ಬಂದುಬಿಟ್ಟಿದೆ, ಅಂದರೆ 11th ಇನ್ಸ್ಟಾಲ್ಮೆಂಟು 11ನೇ ಕಂತು ಅಮೌಂಟು ನನಗೆ ಬಂದುಬಿಟ್ಟಿದೆ. ಅನ್ಬಿಲೀವಿಬಲ್ಲು, ಹೇಳೋಕ್ಕಾಗದೇ ಇರೋಷ್ಟು. ನಾನು ಇಲ್ಲಿ ಸೈಡಲ್ಲಿ ನಿಮಗೆ ಡೇಟು, ಟೈಮು ಎಲ್ಲನೂ ಹಾಕಿರ್ತೀನಿ ನೋಡಿ. ಇಲ್ಲಿ ಡೇಟ್ ನೆನ್ನೆ ಸುಮಾರು ಒಂದು 12:41 ಬಂದುಬಿಡ್ತು ಅಮೌಂಟು, 1:02 ಬಂತು. ಸೊ ಹಾಗಾಗಿ ನನಗೆ ಏನಪ್ಪ ಇವರು, ಯಾಕಂದರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹಾಕ್ತೀನಿ ಅಂತ ಅವ್ರ ಕಡೆ ಯಾರಿಗೂ ಬಂದೇ ಇಲ್ಲ. ನಮ್ಮ ತಾಯಿಗೆಲ್ಲ ಕೇಳಿದೆ ನಾನು, ಅಮ್ಮ ಅಮೌಂಟ್ ಬಂತಾ ಅಂತ ಕೇಳಿದೆ. ಇಲ್ಲ ಅಮ್ಮ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಸರಿ ಈ ಸಾರಿನೂ ಬರೀ ಇದು ಮಾಡ್ತವ್ರೆ ಇವರು, ಹಾಕೋದೇ ಇಲ್ಲ. ಜನಗಳ ರಿಯಾಕ್ಷನ್ನು ನ್ಯೂಸಲ್ಲಿ ಬರೀ ಗೃಹಲಕ್ಷ್ಮಿ ಟ್ರೆಂಡೇ ಇವಾಗ. ನೀವು ನೋಡಿ, ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ, ಯಾಕಂದರೆ ನಾಗರ ಪಂಚಮಿ ಹಬ್ಬಕ್ಕೆ ಆಗಲಿ, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಲಿ ಹಾಕ್ತೀನಿ ಅಂತಿದ್ದಕ್ಕೆ, ಅದಕ್ಕೆ ಅಂತಲೇ ಕಮಿಟ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ಜನಗಳು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ಅಮೌಂಟ್ ಇವಾಗ ನಾಗರ ಪಂಚಮಿ ಉತ್ತರ ಕರ್ನಾಟಕದ ಕಡೆ ಅಂತ ಹಾಕೇ ಇಲ್ಲ, ಈ ಕಡೆನೂ ಹಾಕಲ್ಲ ಅಂತ ಎಲ್ಲರ ಬಾಯಲ್ಲೂ ಇದು ಒಂದೇ, ನಾವು ಹಾಕಲ್ಲ ಬರಲ್ಲ ಅಂತ ಇದು ಒಂದೇ ಆಗ್ತಾಯಿತ್ತು. ಬಟ್ ನನಗೆ ಅನ್ಫಾರ್ಚುನೇಟ್ಲಿ ನಾನು ಏನು ನೋಡ್ತಾ ಇದ್ದೆ ಫೋನಲ್ಲಿ, ಪಟ್ಟಂತ ನನಗೆ 2,000 ಬಂದುಬಿಡ್ತು. ಯಪ್ಪ, ಅನ್ಬಿಲೀವಿಬಲ್ಲು, ನಂಬಕ್ಕಾಗದೇ ಇರುವಂಥ ಖುಷಿ. ನಿಮಗೆ ಯಾರ್ಯಾರಿಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಒಂದು 100 ಜನ ಆಗಲಿ 200 ಜನ ಆಗಲಿ ನೋಡಿದ್ರು ನಿಮಗೆ ಬಂದಿದೆ ಅಂದರೆ ಆ್ಯಕ್ಚುಲಿ ಬೇರೆಯವ್ರಿಗೆ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ಕಮೆಂಟ್ಸ್ ಮೂಲಕ ಬೇರೆಯವ್ರಿಗೆ ಬಂದಿದೆಯೋ ಬಂದಿಲ್ವೋ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಬಂದಿದೆಯೋ ಬಂದಿಲ್ವೋ ಅಂತ ಅವ್ರವ್ರದ್ದು. ಆಮೇಲೆ ಯಾರಿಗೆ ಬಂದಿದೆ ಅವರು ಹೋಗಿ, ಯಾರು ಕನ್ಫ್ಯೂಸಲ್ಲಿದ್ದಾರೆ ಹೋಗಿ ಅವ್ರವ್ರು ಒಂದು ಸಾರಿ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ಅಕೌಂಟಲ್ಲಿ ಚೆಕ್ ಮಾಡೋಕ್ಕೆ ಬರಲ್ಲ, ಬ್ಯಾಂಕಿಗೆ ಹೋಗಿ ನಾಳೆ ಹೋಗಿ ಚೆಕ್ ಮಾಡಿ ಸೋಮವಾರ. ಇನ್ನು ಯಾರ್ಯಾರಿಗೆ ಫೋನ್ಪೇಯಲ್ಲಿ ಗೊತ್ತಾಗುತ್ತೆ, ಫೋನ್ಪೇಲಿ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಯಾರ್ಯಾರಿಗೆ ಬಂದಿದೆಯೋ ನಾನು ನಿನ್ನೆ ಮೈ ಐಡಿಯಾಸ್ನೆಲ್ಲ ನೋಡ್ತಾ ಇರ್ತೀನಿ. ಸೊ ಅವರು ಏನು ಮಾಡಿದರು ಅಂತಂದರೆ, ಇವತ್ತು ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದರು.
ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಮಧ್ಯಾಹ್ನ ಅಷ್ಟರಲ್ಲಿ ನೋಡಿದರೆ ನನಗೆ ಅಮೌಂಟು ಕ್ರೆಡಿಟ್ ಆಗಿತ್ತು. ಸೊ ಹಾಗಾಗಿ ನಿಮಗೆಲ್ಲ ಯೂಸ್ ಆಗಲಿ, ನಿಮಗೆ ಬಂದಿದೆಯೋ ಅಂತ ನೀವುಗಳು ಚೆಕ್ ಮಾಡ್ಕೊತೀರಾ. ಯಾಕಂದರೆ ಎಲ್ಲರೂ ಒಂದು ಟೋಟಲಿ ಹೋಪನ್ನೇ ಬಿಟ್ಬಿಟ್ಟಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಒಂದು 2,000 ನೋಡಿದರೆ ಎಷ್ಟು ಖುಷಿ ಆಗುತ್ತೆ ಅಂತ ನನಗೂ ಗೊತ್ತು. ನಿನ್ನೆ ಎಷ್ಟು ಖುಷಿಯಾಗಿತ್ತು ಅಂತಂದರೆ ಕೇಳಬೇಡಿ ನೀವು. ಸೊ ಹಾಗಾಗಿ ನಿಮಗೂ ಬಂದಿಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಅಕ್ಕಪಕ್ಕದವ್ರಿಗೆ ಕೇಳಿ, ಯಾಕಂದರೆ ಬಂದಿದೆಯೋ ಬಂದಿಲ್ವೋ ಅಂತ ಅಕ್ಕಪಕ್ಕದವರಿಂದ ಗೊತ್ತಾಗುತ್ತೆ. ನನಗೆ ಅಕ್ಕಿ ಅಮೌಂಟ್ ಬಂದಿಲ್ಲ ಈ ಸಾರಿ, ಬಟ್ ನನಗೆ ಗೃಹಲಕ್ಷ್ಮಿ ಅಮೌಂಟ್ ಬಂತು. ಸೊ ಎಲ್ರಿಗೂ ಅಕ್ಕಿ ಅಮೌಂಟ್ ಬಂದಿದೆ, ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಸುಮಾರು ನಾನು ಸಂಜೆವರೆಗೂ ಎಲ್ಲರೂ ಬಂದರೂ ಮ್ಯಾಮ್ ನಿಮಗೆ ಬಂತ ಅಂತ ಎಲ್ಲರೂ ಆಫೀಸಲ್ಲೂ ನಾನು ಕೇಳಿದ್ದೀನಿ ಬಂತ ಅಂತ, ಯಾರೂ ಬಂದಿಲ್ಲ ಅಂತ ಇದ್ದರು. ಸೊ ನನಗೆ ಬಂತು ಅಂತ ಹೇಳಿದಾಗ ಅವರು ಸರಿ ಚೆಕ್ ಮಾಡ್ತೀವಿ, ನಾಳೆ ಹೋಗಿ ಚೆಕ್ ಮಾಡ್ತೀವಿ, ನಮಗೂ ಬಂದಿರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನೀವುಗಳನ್ನು ನೀವು ಹೋಗಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಬರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಬರೀ 2,000 ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬದವರೆಗೂ ಇನ್ನೂ 2,000 ಬರುತ್ತೆ ಅನಿಸುತ್ತೆ. ಇನ್ನೂ 5 ಡೇಸ್ ಟೈಮ್ ಇದೆ ಅಲ್ವಾ. ಸೊ ಹಾಗಾಗಿ ಬ್ಯಾಚಸ್ ಆಗಿ ಹಾಕ್ತಾ ಇರ್ಬೋದು, ಇಲ್ಲ ಒಟ್ಟಿಗೆ ಹಾಕ್ತೀನಿ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಟ್ಟಿಗೆನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನೀವುಗಳನ್ನು ನೀವು ಚೆಕ್ ಮಾಡಿ. ಯಾರ್ಯಾರು ಏನೇನೋ ಪ್ಲ್ಯಾನ್ ಹಾಕಿಟ್ಟಿದ್ದಾರೆ ಪಾಪ. ಒಬ್ಬೊಬ್ರಂತೂ ಹೂ ತರೋಕ್ಕಾಗುತ್ತೆ ಮೇಡಮ್ 2,000 ಅಂತಂದರೆ ಇವಾಗೆಲ್ಲ ಹೂ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತಾಯಿದೆ. ವರಮಹಾಲಕ್ಷ್ಮಿ ಗ್ರ್ಯಾಂಡಾಗಿ ಮಾಡೋರು ಸ್ವಲ್ಪ ಹೂಗಳೆಲ್ಲ ಅವ್ರಿಗೆ ಬೇಕೇ ಬೇಕು. ಒಬ್ಬೊಬ್ರು ಅಂತ ಇದ್ದಾರೆ ಗ್ಯಾಸ್ ಸಿಲಿಂಡ್ರ್ ಖಾಲಿಯಾಗಿದೆ, ಗ್ಯಾಸ್ ಸಿಲಿಂಡ್ರ್ ತರೋಕ್ಕಾಗುತ್ತೆ ಮೇಡಮ್ ಬಂದರೆ ಅಂತ ಹೇಳ್ತಾಯಿದ್ರು. ನೆನ್ನೆ ಒಬ್ಬೊಬ್ರು ಕಮಿಟ್ಸ್ಮೆಂಟ್ಸ್ ಒಬ್ಬೊಬ್ರು ಹೇಳ್ತಾಯಿದ್ರು. ಸೊ ಹಾಗಾಗಿ ನನಗೂ ಬೇಜಾರಾಗ್ತಾಯಿತ್ತು. ಸೊ ನೀವುಗಳೇ ಚೆಕ್ ಮಾಡಿಕೊಂಡು ಬಂದಿದೆಯೋ ಬಂದಿಲ್ವೋ ಅಂತ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಡೇಟು, ಟೈಮು, ಆಮೇಲೆ ಬೇರೆ ಯಾವುದೋ ಕ್ರೆಡಿಟ್ ಆಗಿದೆ ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳಬೇಡಿ. ಅದು ಬೈ ಗೌರ್ಮೆಂಟಿಂದ ಅಂತಂದು ಅಲ್ಲಿ ಬಂದೇ ಇರುತ್ತೆ, DBT ಥ್ರೂ ಗೌರ್ಮೆಂಟಿಂದ ಅಂತ ಅಲ್ಲೇ ತೋರಿಸ್ತಾ ಇರುತ್ತೆ. ಮತ್ತು ಯಾವುದೋ ಬೇರೆ ಕ್ರೆಡಿಟ್ ಆಗಿದೆ ಅಂತ ತಿಳ್ಕೊಬೇಡಿ, ಯಾಕಂದರೆ ಹಿಂಗೂ ಹೇಳೋರು ಇರ್ತಾರೆ. ಸೊ ಹಾಗಾಗಿ ಯಾರು ಮಾಡದೆ ನೀಟಾಗಿ ನೋಡಿಕೊಂಡು ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಸ್ಪೆಷಲಿ ನಿಮಗೆಲ್ಲ ಹೆಲ್ಪ್ ಆಗಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಆದಷ್ಟು ಶೇರ್ ಮಾಡಿ. ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಅಮೌಂಟ್ ಬಂದಿದೆ 11ನೇ ಕಂತದ ಅಂತ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಬಂದಿದೆಯೋ ಬಂದಿಲ್ವೋ ಅಂತ. ಓಕೆನಾ? ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಸಂಡೇ. ಬಾಯ್ ಎಲ್ರಿಗೂ. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ಎಲ್ರಿಗೂ. ಓಕೆ ಬಾಯ್.